ಫೈನಲ್ ಆಗಿ ನನ್ನ ಚಿತ್ರತಂಡ ಸರ್ ಇವತ್ತು ನಾನು ಸರ್ಪ್ರೈಸ್ ಅಂತ ಹೇಳ್ತಿದ್ದೆ. ನನಗೂ ಗೊತ್ತಿರಲಿಲ್ಲ ಇವತ್ತು ಟೀಸರು ಮತ್ತೆ ಟೈಟಲ್ ರಿವೀಲ್ ಮಾಡ್ತಾರೆ ಅಂತ ಚೂರು ಗೊತ್ತಿತ್ತು, ಬಟ್ ಸಡನ್ ಆಗಿ ಏನು ತೋರಿಸೇ ಇರಲಿಲ್ಲ ಡೈರೆಕ್ಟರ್. ಓಕೆ ಎಲ್ಲ ಮಾಡ್ತಾರೆ ಅಂತ. ಇವತ್ತು ನಂಗೊಂದು ನನ್ನ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ಚಿತ್ರತಂಡಕ್ಕೆ. ನನ್ನ ಧನ್ಯವಾದಗಳು, ಥ್ಯಾಂಕ್ ಯು. ಅದನ್ನ ಬೆಳಗ್ಗೆ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟರ್ಗೆ, ನಾನು ಫೋನ್ ಎತ್ತಿ ಕತೆ ಓಕೆ ಆದ ತಕ್ಷಣ ನಂಗೆ ಟೆನ್ಷನ್ ಕೊಟ್ಬಿಟ್ಟೆ ನೋಡಿ, ಪ್ರೊಡಕ್ಷನ್ದು ಟೆನ್ಷನ್ನು. ಯಾಕಂದ್ರೆ ನಾನು ಯಾರ್ದು ಯೂಶಲಿ ಫೋನ್ನ ಅವಾಯ್ಡ್ ಮಾಡಲ್ಲ, ಯಾರ್ದು ಇದ್ರು ಮಾಡ್ತೀನಿ. ಸುಮಾರು ಸತಿ ಕಾಲ್ ಮಾಡ್ತಾ ಇದ್ದೆ ಒಂದು 5-6 ತಿಂಗಳ ಹಿಂದೆ, ನಾನು ಎತ್ತೇ ಇರಲಿಲ್ಲ. ಮತ್ತೆ ಫೋನ್ ಮಾಡಿದಾಗ ಕತೆ ಹೇಳ್ಬೇಕು ಸರ್, ಕತೆ ಹೇಳ್ಬೇಕು ನೋಡಿ, ನೀನು ಕತೆ ಹೇಳಿದಕ್ಕೆ ಇನ್ನೊಂದು ಪ್ರೊಡಕ್ಷನ್ ಮಾಡೋ ಟೆನ್ಷನ್ ಬೇರೆ ಸಿಕ್ಬಿಡ್ತು ಅಂತ. ಇಲ್ಲ ಅದು ಕತೆ ನಾವೇ ಮಾಡಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ಕತೆ. ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಯಾರೂ ಮಾಡಿಲ್ಲ. ಹಾಗೆ ನನ್ನ ಪ್ರೊಡಕ್ಷನ್ಗೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರೆಲ್ಲ ರವಿಕುಮಾರ್ ಅವರು, ರಾಹುಲ್, ರವೀನಾ ಅವರು, ವೇಣುಗೋಪಾಲ್ ಸರ್, ಹಾಗೆ ಅಂಜನ್ ಮತ್ತೆ ಮಹೇಶ್ ಅಂತ ಬಂದಿಲ್ಲ, ಎಲ್ಲ ಸೇರಿದ್ರು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ. ಹಾಗೆ ಒಂದು ನಮ್ಮ ಕಂಪ್ನಿ ಸ್ಟಾರ್ಟ್ ಆಯಿತು. ಶೂಟಿಂಗು ಈಗ 75% ಆಲ್ಮೋಸ್ಟ್ ಮುಗಿಸಿದೀವಿ ಎಲ್ಲ ಬೆಂಗಳೂರು ಸುತ್ತಮುತ್ತ. ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ನಾಡಿದ್ದು ಜನವರಿ 1st ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ಜನವರಿಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಮೇ ಬಿ ಜನವರಿ ಎಂಡ್ ಅಥವಾ ಫೆಬ್ರವರಿ 1st ವೀಕಲ್ಲಿ ಮುಗಿಸ್ತೀವಿ. ಮುಂದಿನ ವರ್ಷದಲ್ಲಿ 2025 ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ಕೊರಿಯೋಗ್ರಫರ್ ಎಲ್ಲ ನಮ್ಮ ಹೋಲ್ ಚಿತ್ರತಂಡ ನಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲ. ಯಾಕೆಂದ್ರೆ ನಾವು ಒಬ್ಬರಿಂದ ಒಂದು ಚಿತ್ರ ಆಗಲ್ಲ, ಇಡೀ ಚಿತ್ರತಂಡ ಎಲ್ಲ ಸೇರ್ಕೊಂಡು ಎಫರ್ಟ್ ಇದ್ರೆ ಮಾತ್ರ ಒಂದು ಚಿತ್ರ ಆಗುತ್ತೆ. ಹಾಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಪ್ರೊಡಕ್ಷನ್ ಅವರು ಮತ್ತೆ ಚೆಂಗಪ್ಪ ಸೇರಿ. ಥ್ಯಾಂಕ್ ಯು. ಇನ್ನೇನು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಅಪ್ಡೇಟ್ಗಳು ಕೊಡ್ತೀವಿ. ಇಲ್ಲ, ಫಸ್ಟ್ ಅವ್ರ ಕತೆ ಹೇಳಿದ್ರು, ಅದು ಅವನು ಯೂಶಲಿ ಸ್ಟ್ಯಾಂಡಪ್ ಕಾಮಿಡಿಯನ್. ಅವನಲ್ಲಿ ಏನ್ ಪೇನ್ ಇರುತ್ತೆ, ನೀವು ಹೇಳ್ತಾ ಇದ್ರಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಅವ್ರಿಗೇನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೇನ್ ಇರುತ್ತೆ, ಅವ್ರ ಮುಖದಲ್ಲಿ ನಗು, ಮನಸ್ಸಲ್ಲಿ ಏನೋ ಪೇನ್ ಇರುತ್ತೆ ಅಂತ 100% ಇಲ್ಲಿ ಆ ಥರದ್ದೇ ಒಂದು ಕ್ಯಾರೆಕ್ಟರ್ನ ಇವರು ಆ ಮೂವಿನ ಒಂದು ಇದು ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮಲ್ಲಿ ಏನೇ ನೋವು ಇದ್ರು ಆ ನೋವು ಕಾಣಿಸ್ತಲೇ ನಾನು ಹೊರಗಡೆ ಹೋಗಿ ನಾವು ನಗ್ಸೋದು ಇದ್ರಲ್ಲಿ ತುಂಬಾ ಚಾಲೆಂಜ್. ಈಗ ನನ್ನ ಹಿಂದಿನ ಚಿತ್ರಗಳಲ್ಲಿ ಡೈಲಾಗ್ಸ್ಗಳನ್ನೆಲ್ಲ ನೋಡ್ಕೊಂಡು ಆ ತರ ಕಾಮಿಡಿ ಮಾಡಿ, ಇಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ನಗಿಸ್ತಾರೆ. ಅದು ತುಂಬಾ ಚಾಲೆಂಜಿಂಗ್. ನೆನ್ನೆ ಶೋ ನೋಡಿದಾಗ ನನಗೆ ಗೊತ್ತಾಯ್ತು. ನನ್ನನ್ನು ಮಾತಾಡಿಸ್ತಾನೆ ನಮಗೆ ನಗು ಬರ್ತಿತ್ತು. ಅದು ಹೇಳಿದ್ನಲ್ಲ, ನೆನ್ನೆ ಪೇ ಮಾಡಿ ಹೋಗಿ ಕೂತ್ಕೊಂಡ್ವಿ, ಹಿಂದಿನ ಸಾಲಲ್ಲಿ ನಾವು ಕೂತಿದ್ದೆ. ಆಮೇಲೆ ಶೋ ಮುಗಿದ್ಮೇಲೆ ಹೇಳಿದ್ವಿ, ನಾವು ನಿಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಒಂದು ಮೂವಿ ಮಾಡ್ತಾ ಇದೀವಿ, ನಿಮ್ದೇನೋ ದಯವಿಟ್ಟು ಇನ್ಪುಟ್ಸ್ ಇದ್ರೆ ಕೊಡಿ, ಮೂವಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಒಪ್ಕೊಂಡ್ರು ಪಾಪ ನಮ್ಮ ಮಾರೋಡಿ ಅಜಯ್ ರಾಧ. ತುಂಬಾನೇ ಚೆನ್ನಾಗಿತ್ತು ನೆನ್ನೆ ಶೋ. ನೀವು ದಯವಿಟ್ಟು ಖಂಡಿತವಾಗಿ ನೆಕ್ಸ್ಟ್ ಯಾವ್ದಾರ ಶೋ ಇದ್ರೆ ಶೋಗೆ ಹೋಗಿ. ಹಾಗೆ ನಮ್ಮ ಪತ್ತರ್ದವ್ರ ಶೋಗೆ ಹೋಗಿ, ಅವರು ತುಂಬಾ ನಾರ್ತ್ ಕರ್ನಾಟಕ ಅಷ್ಟೇ ತುಂಬಾ ಜನಗಳನ್ನ ನಗಿಸ್ತಾರೆ. ಹಾಗೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಡೈಲಾಗ್ ಬರ್ದಿದ್ದಾರೆ, ಅದನ್ನ ನಾನು ನೆಕ್ಸ್ಟ್ ಆಕ್ಟ್ ಮಾಡಬೇಕು. ನೆಕ್ಸ್ಟ್ ವೀಕಲ್ಲಿ ಅದು ಶೂಟ್ ಇದೆ. ಅದು ಚಾಲೆಂಜಿಂಗ್ ಆಗಿದೆ. ಹೇಗೆ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟರ್ ಮಾಡಿಸ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಹೊಸ ಡೈರೆಕ್ಟರ್ ಆದ್ರೂ ನಮ್ಗೆ ಹಳೆ ಡೈರೆಕ್ಟರ್ ತರ ನನ್ನ ಹತ್ರ ಕೆಲಸ ತಗೋತಾನೆ. ನಾನೇನೇ ಆಕ್ಟ್ ಮಾಡಿಲ್ಲ ಸರ್, ಇನ್ನೊಂದು ಡೈರೆಕ್ಟರ್ ಶಾರ್ಟ್ ತೆಗಿಬೇಕಂತ. ಸೊ ಅವನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ಕಾಣುತ್ತೆ. ಸೊ ಒಳ್ಳೇದಾಗ್ಲಿ, ಚೆನ್ನಾಗಿ ಚಿತ್ರ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ.